ಬೆಳಗಿಸಿ ಇದರ ಕಾರ್ಯಕ್ರಮಕ್ಕೆ ವಿಭಿನ್ನವಾದಂತಹ ಚಾಲನೆಯನ್ನು ನೀಡಲಾಗಿದೆ. ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿದ ತಾಯಿ ಭಾರತೀಯ ಪಾದ ಪದ್ಮಗಳ ಮಾತೃಭೂಮಿಯ ಕ್ಷುದ್ರಗೊಳಿಸುತ್ತಿರುವ ಕ್ಷುದ್ರ ಹರಿಯ ಸಂತು ಹರೆಯ ರುದ್ರನುಲಿ ಗಂಡ ಸಿರೈ ಹರಿಸಿ ಕಥರ ಮಿಂಚು ಶಸ್ತ್ರಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬಂದೆ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಭರತ ಭೂಮಿಯಲ್ಲಿ ಭರದಿ ಬೋರಿಡಲಿ ದಿವ್ಯ ಪಾಂಚಜನ್ಯ ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರು ಭಾರತಮಗೆ ಪುಷ್ಪನಮನವನ್ನು ಸಲ್ಲಿಸಿ ದೀಪವನ್ನು ಬೆಳಗಿಸುವಂಥ ಎಲ್ಲ ಗಣ್ಯರಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸತಕ್ಕಂಥ ಗಣ್ಯಮಾನರಿಗೆ ಧನ್ಯವಾದಗಳು. ನಮ್ಮ ದಿವ್ಯ ಸಾನ್ನಿಧ್ಯವನ್ನು ಹೊಂದುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಕಳೆಯನ್ನು ತಂದುಕೊಟ್ಟಿರ್ತಕ್ಕಂಥ ಶ್ರೀ 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 ಸಮೀಕ್ಷಾ ವರದಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರು. ಈ ಹಿಂದೆ ಕೂಡ 2004ರಲ್ಲಿ ಸತತವಾಗಿ 30 ವರ್ಷಗಳ ಕಾಲ ಹೋರಾಟ ಮಾಡ್ಕೊತ ಬಂದರು. ಹಿಂದೆ ಕೂಡ ಸದಾಶಿವ ಆಯೋಗದಲ್ಲಿ ಈಗಿರ್ತಕ್ಕಂಥ ಒಂದು ಜಾತಿ ಸಮೀಕ್ಷೆಯ ದತ್ತಾಂಶಗಳು ಅವಾಗಲೂ ಕೂಡ ಇದೇ ಇದ್ದವು. ಯಾವಾಗ ಅದು ಒಂದು ಅವೈಜ್ಞಾನಿಕ ಸದಾಶಿವ ಆಯೋಗ ವರದಿ ಇದೆ ಅಂತ ತಿಳ್ಕೊಂಡು 101 ಜಾತಿಗಳು ಸಾಕಷ್ಟು ಹೋರಾಟ ಮಾಡಿ ಎಲ್ಲ ಜನಸಾಮಾನ್ಯರಿಗೂ ಕೂಡ ತೊಂದರೆ ಕೊಟ್ಟು ದಿನನಿತ್ಯ ಕಾರ್ಯಕಲಾಪಗಳಿಗೆ ಕೂಡ ತೊಂದರೆ ಕೊಡುವಂತೆ ಮಾಡಿ ಸರ್ಕಾರ ಯಾವುದೇ ಗಮನ ತೆಗೆದುಕೊಳ್ಳಲಾರ್ದೇ ಮತ್ತು ಆಯೋಗಗಳಿಗೆ ಬೇಕಾದಂಥ ದುಡ್ಡು ಕೂಡ ವ್ಯರ್ಥವ್ಯಯ ಮಾಡಿ ಉಪಯೋಗ ಬರಲಾರ್ದಕ್ಕಂಥ ಒಂದು ವರದಿಯನ್ನು ಸಿದ್ಧಪಡಿಸಿ ಸದಾಶಿವ ಅವರವರು ಸಲ್ಲಿಸಿದ್ದು ಅವೈಜ್ಞಾನಿಕ ಅಂತೇಳಿ ಸರ್ಕಾರ ಕೂಡ ಒಪ್ಪಿ ಹಿಂದೆ BJP ಸರ್ಕಾರ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು ಕೂಡ ಮಾಧುಸ್ವಾಮಿಯವರ ಸಂಪುಟ ದರ್ಜೆಯ ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲೂ ಕೂಡ ತಮ್ಮದೇ ಆದಂಥ ವರದಿಯನ್ನು ಅವರು ಕೂಡ ಸಲ್ಲಿಸಿದರು. ಆ ಸಂಪುಟ ಉಪಸಮಿತಿಯ ವರದಿಯಲ್ಲಿ 101 ಜಾತಿಗಳನ್ನು ವರ್ಗೀಕರಣ ಮಾಡಿ